ನೀವೆಲ್ಲರೂ ದೊಡ್ಡವರದ್ರಿ. ರೈಲ್ವೆ ಅಂದ್ರೆ ಏನು ಬಡವರ ವಾಹನ, ನಿಮ್ಮ ಅಭಿವೃದ್ಧಿಯ ಹರಿಕಾರದು. ಇದು ಕುರ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಸುಮಾರು ಶತಮಾನಗಳಿಂದ ಈ ಭಾಗದ ಜನ ರೈಲ್ವೆ ಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ದುರಂತ ಏನಪ್ಪ ಅಂದ್ರೆ ಹೋರಾಟ ಮಾಡಿರಲಿಲ್ಲ. ನಾವು 2007, 8 ಮತ್ತು 9 ದೊಡ್ಡ ಪ್ರಮಾಣದಾಗ ಕುರ್ಚಿ ಇಟ್ಕೊಂಡು ಬಾಗಲಕೋಟೆ ನಗರ ಮಟ್ಟ ಎಲ್ಲ ನಗರ ಪ್ರದೇಶದೊಳಗೆ ಒಂದು ಹೋರಾಟದ ಮುಖಾಂತರ ಈ ಯೋಜನೆ 2010 ಅನುಷ್ಠಾನಕ್ಕೆ ಬಂತು. 2017 ಮುಗಿಬೇಕಾಗಿತ್ತು 17 ಆದ್ರೆ ನಮ್ಮ ಜನರಿಗೆ ಇದರ ಬಗ್ಗೆ ಅರಿವು ಇಲ್ಲ. ರೈಲ್ವೆ ಅಂದ್ರೆ ಎಷ್ಟು ಅನುಕೂಲ ಐತಿ, ರೈಲ್ವೆ ಅಂದ್ರೆ ಎಷ್ಟು ಜನರಿಗೆ ಅಭಿವೃದ್ಧಿ ಆಗತ್ತ, ಉದ್ಯೋಗ ಸೃಷ್ಟಿ ಆಗತ್ತ, ಕೈಗಾರಿಕೆ ಉದ್ಯಮಗಳ ಬೆಳವಣಿಗೆ ಆಗತ್ತ. ಎಂಥ ದೊಡ್ಡ ಊರಿದು ನಮ್ಮ ಹಾರೋಗಿರಿ. ಆ ಊರಾಗ ಒಂದು ವ್ಯಾಪಾರಸ್ಥರಿಗೆ, ಉದ್ಯೋಗಗಳಿಗೆ, ರೈತರಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆ ರೈಲ್ವೆ ಇಲ್ಲಿ ಬರಬೇಕಾದ್ರೆ ನೀವು ಹೋರಾಟಕ್ಕೆ ಸಿದ್ಧರಾಗಬೇಕು. ಇವತ್ತು ಭಾಳ ಸಂತೋಷ ಆಯ್ತು ನನಗೆ. ಏನಾಗಲಿ ಇಲ್ಲಿ ಕೆಲಸ ನಡೆದೈತಪ್ಪ, ಸಣ್ಣ ಪ್ರಮಾಣದಾಗ ನಡೀಲಿ, ದೊಡ್ಡ ಪ್ರಮಾಣದಾಗ ನಡೀಲಿ, ಆದ್ರೆ ಕುರ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದಂತೆ ಈ ಭಾಗದೊಳಗೆ ಕೆಲಸ ನಡೆದೈತಿ, ರೈಲ್ವೆ ಕಾಮಗಾರಿ ನಡೆದೈತಿ. ಇದೊಂದು ಸಂತೋಷದ ಸಂಗತಿ. ಈಗ ಸಣ್ಣ ಪ್ರಮಾಣದಾಗ ನಡೆದೈತಿ. ಮುಂಬರೋ ದಿನಗಳೊಳಗೆ ನೀವೆಲ್ಲರೂ ಆರೋಗಿರಿ ಅವರು, ಕುಡ್ಚಿ ಅವರು, ಸುತ್ತಟ್ಟಿ ಅವರು, ಆಮೇಲೆ ತೇರದವರು ಎಲ್ಲರೂ ನೀವು ಸೇರಿ ಒಂದು ದೊಡ್ಡ ಪ್ರಮಾಣದಾಗ ಹೋರಾಟ ನೀವು ಮಾಡಿದ್ರೆ ನಾನು ಹೇಳ್ತೀನಿ, ಇದು ಕೆಲಸ ಏನು ಸಣ್ಣ ಪ್ರಮಾಣದಾಗ ನಡೆದೈತಿ, ದೊಡ್ಡ ಪ್ರಮಾಣದಾಗ ನಡೆದು ಮುಂಬರೋ ದಿನಗಳು ಈಗ 10 ವರ್ಷ ಲೇಟ್ ಆಯ್ತು. ಏನಾಯ್ತು, 17 ಮುಗಿಬೇಕಾಗಿದ್ದು 27 ಆದ್ರೂ ಮುಗಿಲ್ಲ ಅಂದ್ರೆ 1,000 ಕೋಟಿ ರೂಪಾಯಿದಾಗ ಬಂದಿತ್ತಿದು. ಈಗ 5,000 ಕೋಟಿ ರೂಪಾಯಿ ಇದರದು ಎಸ್ಟಿಮೇಟ್ ಆಗಿದ್ದು ಹೆಚ್ಚಾಗೈತಿ. ಅದಕ್ಕೆ ದಯವಿಟ್ಟು ನಾ ಜನರಿಗೆ ಕೈ ಮುಗಿದು ಕೇಳ್ಕೊತೀನಿ, ರೈತರು ನೀವು ಭೂಮಿಗೆ ರೊಕ್ಕ ತಗೊಂಡಿರಿ, ಮತ್ತೆ ಹೆಚ್ಚಿನ ರೊಕ್ಕ ಬೇಕಂದ್ರೆ ನ್ಯಾಯಾಲಯದಾಗ ನೀವು ನ್ಯಾಯಾಲಯದ ಆದೇಶದಂತೆ ನಿಮ್ಗೆ ರೊಕ್ಕ ಸರ್ಕಾರ ಕೊಡ್ತೈತಿ. ನೀವು ಈ ಕಾಮಗಾರಿ ನಡೆಯುವಾಗ ಯಾರು ರೈತರು ಆತಂಕ ಮಾಡಬೇಡ್ರಿ, ಕೆಲಸ ಮಾಡೋರ್ಗೆ ಸಹಕಾರ ಮಾಡ್ರಿ. ಯಾಕಂದ್ರೆ ನಿಮ್ ಕ್ಷೇತ್ರ ನಾವು 1 ಎಕರೆ ನಾ ಕಳ್ಕೊಂಡ್ರೆ ಒಂದು 1000 ಎಕರೆಗೆ ಅಭಿವೃದ್ಧಿ ಆಗಾಕ ಇದು ಒಂದು ಅನುಕೂಲ ಆಗತ್ತ ರೈಲ್ವೆ. ಆ ನಿಟ್ಟೊಳಗ ಇವತ್ತ ನಾವು ಹಾರೋಗಿರಿಗೆ ಬಂದೀವಿ. ಹಾರೋಗಿರಿ ಜನರಿಗೆ ನಾನು ಮನಸ್ಸು ಬಿಚ್ಚಿ ಹೇಳ್ತೀನಿ, ನೀವು ಹೋರಾಟ ಮಾಡ್ರಿ. ಇದು ಕಾಮಗಾರಿ ಜಲ್ದಿನೇ ಆಗುವಂಗ ನೀವು ಕೂಡಿ ಪ್ರಯತ್ನ ಮಾಡೋಣ. ನಾನು ಕುತುಬುದ್ದೀನ್ ಕಾಜಿ ಸಾಕಷ್ಟು ಹೋರಾಟಗಳನ್ನ ಈ ಮಾರ್ಗದಾಗ ಮಾಡೀನಿ. ಆದ್ರೆ ನೀವು ಹೋರಾಟ ಮಾಡ್ತೀನಿ ಅಂದ್ರೆ ಕರೀರಿ, ರಾತ್ರಿ 12ಕ್ಕೆ ಕರೀರಿ. ನಾ ಸ್ವತಃ ಬಂದು ನಿಂತು ನಿಮ್ಮ ಜೊತೆ ಹೆಗಲಿ ಕೊಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನ್ನಿಸುವ ಕೆಲಸ ತಂತ್ರಗಾರಿಕೆ ರೂಪಿಸೋಣ. ನಮಸ್ಕಾರ. ನಾ ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ. ಈಗ ಎಲ್ಲಿವರೆಗೆ ಆಗೈತ್ರಿ? ಇಲ್ಲ ಎಲ್ಲಿಂದ? ಈಗ ಜಮಖಂಡಿ ಮಠ ಕೆಲಸ ಭರ್ಚಕ್ರ ನಡೆದೈತಿ. ಕಿಲೋಮೀಟರ್ ಆಗೈತೆ, ಈಗ ಕಂಪ್ಲೀಟ್ ಆಗೈತೆ. 80 ಕಿಲೋಮೀಟರ್ ಕೆಲಸ ನಡೆದೈತಿ. 80 ನಡೆದದ. ಆಮೇಲೆ ಲೋಕಾಪುರ 41 ಕಿಲೋಮೀಟರ್ ಮಟ್ಟ ಇವತ್ತ ಹಳಿಗಳ ನಿರ್ಮಾಣ, ರೈಲು ನಿಲ್ದಾಣಗಳ ನಿರ್ಮಾಣ ಆಗೈತಿ. ಅಲ್ಲಿ ರೈಲ್ವೆ ಓಡಾಡಕತ್ತಾವ, ತಾವೆಲ್ಲ ನೋಡಿರ್ಬೇಕು. ಯಾರ ಲೋಕಾಪುರಕ್ಕೆ ಹೋದ್ರೆ ನೋಡ್ರಿ, ದೊಡ್ಡ ಪ್ರಮಾಣದಾಗ ರೈಲ್ವೆ ಸ್ಟೇಷನ್ ಐತಿ, ದೊಡ್ಡ ಪ್ರಮಾಣದಾಗ ಬ್ರಿಡ್ಜ್ಗಳ ನಿರ್ಮಾಣ ಆಗಾಕತ್ತಾವ, ಅಲ್ಲಿ ಗೂಡ್ಸ್ ಟ್ರೈನ್ ಬರಾಕತ್ತಾವ, ಹೋಗಾಕತ್ತಾವ. ಪ್ಯಾಸೆಂಜರ್ ರೈಲು ಅಲ್ಲಿ ಪ್ರಾರಂಭ ಮಾಡಿದಂತ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡಾಕತ್ತೀನಿ, ಅದನ್ನ ಮಾಡ್ತೀನಿ. ಆದ್ರೆ ನಿಮ್ಮ ಭಾಗದೊಳಗ ಎಷ್ಟು ಕಿಲೋಮೀಟರ್ ಇದು? ನಿಮ್ದು ಈಗಿನ ಇನ್ನ 58 ಕಿಲೋಮೀಟರ್ ಜಮಖಂಡಿಯಿಂದ ಕುರ್ಚಿ ಮಠ. ಬರೀ 58 ಆತಂದ್ರ ಬಾಗಲಕೋಟ್ಲಿಂದ ಕುರ್ಚಿಗೆ ರೈಲ್ವೆ ಮಾರ್ಗ ಆಗತ್ತ. ನಿಮ್ಗೆ ಬಾಂಬೆ, ದಿಲ್ಲಿ, ಕಾಶಿ, ಮಥುರಾ, ರಾಮ ಮಂದಿರ, ಆ ಮಂದಿರ ಯಾವ ಮಂದಿರ್ಗೆ ಹೋಗ್ತೀರಿ ಹೋಗ್ರಿ. ಅದಕ್ಕೆ ದಯವಿಟ್ಟು ಹೋರಾಟದ ಮನೋಭಾವನೆಯನ್ನ ಬೆಳೆಸ್ಕೋರಿ ಅಂತ ಹೇಳಿ ನಾನು ಜನರಲ್ಲಿ ಬೇಡ್ಕೊತೀನಿ. ರೈತರಿಗೆ ಕೆಲಸಕ್ಕೆ ತಕರಾರು ಮಾಡಬೇಡ್ರಿ. ನಿಮ್ಗೆ ಏನ್ ದುಡ್ಡು ಬರಬೇಕು ಸರ್ಕಾರದಿಂದ ದುಡ್ಡು ಕೊಡ್ತಾರೆ. ಬಾಗಲಕೋಟೆ ಜಿಲ್ಲೆಯ ಜನತೆಗೆ ಅತ್ಯಾಧುನಿಕ ವೈದ್ಯಕೀಯ ಸೇವೆ ನೀಡಲು ಸಜ್ಜಾಗಿದೆ ಗಡಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಇಲ್ಲಿ ಶಸ್ತ್ರಚಿಕಿತ್ಸೆ, ಅಸ್ಥಿ ಚಿಕಿತ್ಸೆ, ಚರ್ಮರೋಗ, ಸ್ತ್ರೀರೋಗ ಮತ್ತು ಪ್ರಸೂತಿ, ನೇತ್ರ ಚಿಕಿತ್ಸೆ, ದಂತ ಚಿಕಿತ್ಸೆ, ಮೂತ್ರರೋಗ ಹಾಗೂ ಮಕ್ಕಳ ವೈದ್ಯಕೀಯ ವಿಭಾಗಗಳ ಸೇವೆ ಲಭ್ಯ. ಅತ್ಯಾಧುನಿಕ ಸಿಆರ್ಎಂ ಸೌಲಭ್ಯದ ಆಪರೇಷನ್ ಥಿಯೇಟರ್, ವೆಂಟಿಲೇಟರ್, ಐಸಿಯು, ಪ್ರಯೋಗಾಲಯ ಮತ್ತು ಔಷಧಾಲಯವು ಒಂದೇ ಸೂರಿನಡಿ ಸಿಗುತ್ತೆ. ಅಲ್ಟ್ರಾಸೋನೋಗ್ರಫಿ ಸೇವೆ ಜೊತೆಗೆ ಲೀನಿಯರ್, ಕಾರ್ಡಿಯಾಕ್, ಟಿವಿಎಸ್ ಮತ್ತು ಕಾನ್ವೆಕ್ಸ್ ಪ್ರೋಬ್ಸ್ ಮೂಲಕ ನಿಖರ ಪರೀಕ್ಷೆಗಳು ಜೊತೆಗೆ 2D ಎಕೋ, ಹೃದಯ ಪರೀಕ್ಷೆಯ ಸೌಲಭ್ಯವೂ ಇಲ್ಲಿದೆ. ಗುಣಮಟ್ಟದ ಚಿಕಿತ್ಸೆ, ಆಧುನಿಕ ಸೌಲಭ್ಯಗಳನ್ನು ಹೊಂದಿದೆ.
ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ ಗಡಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.